ಹಲೋ ಹಾಯ್ ನಮಸ್ಕಾರ. ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ. ಏನು ಬದುಕಿನ ಕತೆ ಅನ್ನೋತ್ಲೇ ಇಂಥವೆಲ್ಲ ರೆಮಿಡಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಏನಾದ್ರೇನು ಚಾಲನೆ ನಿಮ್ಮದು. ಇವಾಗ ನಾನು ಸೋಪ್ ಮಾಡೋಕ್ಕೆ ಮನೇಲಿ ಸೋಪ್ ಮಾಡಬೇಕು ಅಂತ ತಯಾರು ಮಾಡ್ಕೊಳ್ಳೋಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ, ಮನೆಯಲ್ಲೇ ನೀಮ್ ಸೋಪಾಗಲಿ, ಯಾವುದೇ ಸೋಪಾಗಲಿ, ಅಕ್ಕಿ ಸೋಪಾಗಲಿ, ಹಿಟ್ಟಿನ ಸೋಪಾಗಲಿ, ಹಣ್ಣಿನ ಸೋಪಾಗಲಿ, ಯಾವುದೇ ಒಂದು ಸೋಪ್ ಮಾಡ್ತೀರಂದ್ರೂ ಎಷ್ಟು ಖರ್ಚು ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಸೋಪು ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮನೆ ಹಿತ್ತಲಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ ತೊಗೊತಾ ಇದ್ದೀನಿ. ಬೇವಿನ ತಪ್ಪಲ ಅಂತೂ ಸಿಕ್ಕಾಪಟ್ಟೆ ರೇಯರಾಗಿ ಸಿಗುತ್ತೆ, ಇಲ್ಲ ಅನ್ನಲ್ಲ. ಅದನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡು ಈ ಥರ ಜೆಲ್ಲು ತಗೊಳ್ತಾ ಇದ್ದೀನಿ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಿಕಮ್ ಮೆಡಿಸನ್ ಬೇಕು. ಅದು ತುಂಬ ಕಾಸ್ಟ್ಲಿ ಅಂತೇನಿಲ್ಲ, ಒಂದು ಗುಳಿಗೆಗೆ 5 ರೂಪಾಯಿ ಬೀಳುತ್ತೆ. ಒಂದು ಸೋಪಿಗೆ ಒಂದು ಸಲ ಸೋಪಿಗೆ 2 ಟ್ಯಾಬ್ಲೆಟ್ ಹಾಕ್ಬೋದು. ಇದು ಜಾಸ್ತಿ ಹಾಕೋದಂದರೆ ಹಾಕೋಬೋದು. ಬೇವಿನ ತಪ್ಪಲು ಜಾರಿಗೆ ಹಾಕ್ಕೊಂಡು ಇದನ್ನು ಜೆಲ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೀರು ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀರು ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಸೋಪು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಅದಕ್ಕೆ ಈ ಜೆಲ್ಲಿಂದ ಅದು ಸಣ್ಣಗಾಗತ್ತಲ್ಲ, ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರಬೇಕು. ಇದು ಸೋಪ್ ಬೇಸ್ ಬಂದ್ಬಿಟ್ಟು 128 ರೂಪಾಯಿಗೆ 1 kg ಏನೋ ಸಿಗುತ್ತೆ. ಒಂದು ಸೋಪ್ ಬೇಸು ಏನು ಸ್ಮೆಲ್ ಇರಲ್ಲ, ಘಮ ಅಂತ ಏನಿರಲ್ಲ. ಸೋಪ್ ಬೇಸ್ ಅಂತಂದರೆ ಸ್ವಲ್ಪ ಬುರುಗ ಹೇಳೋಕ್ಕೆ ಅಂತ ಸೋಪ್ ಬೇಸು. ಆಮೇಲೆ ಗಟ್ಟಿ ಆಗೋಕ್ಕೆ ಸೋಪು. ಇದು ಜೆಲ್ ಬಿಡಿಸ್ತಾ ಇದ್ದೆ. ಜೆಲ್ ಬಿಡಿಸೋ ಅಂತ ಸ್ವಲ್ಪ ಚಾಕು ಕೈಗೆ ಹಾಕ್ಕೊಂಡೆ. ಅದು ಗ್ರೀನ್ ಕಲರ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಜೆಲ್ ತೆಗಿಯೋ ಮುಂದೆಲ್ಲ ಬಂದುಬಿಡ್ತು. ಸ್ವಲ್ಪ ಅದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಜೆಲ್ ರೆಡಿ ಮಾಡಿಕೊಂಡೆ ನಾನು ನನ್ನ ಮಗಳು ಕೂಡ ಜೆಲ್ ರೆಡಿ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಸಣ್ಣಗೆ ರುಬ್ಕೊಂಡು ಬರ್ತೀನಿ. ಇದನ್ನೆಲ್ಲ ಬೇವಿನ ತಪ್ಪಲ ತರೋಕ್ಕೆ ಹೋಗೋದು, ಲೋಳ್ಸರ ತರೋಕ್ಕೆ ಹೋಗೋದು ತುಂಬಾ ಕಷ್ಟ. ಇನ್ನು ಇವಾಗ ನೋಡಿ ಎಷ್ಟು ಸಣ್ಣ ಹುಣ್ಣಾಗಿದೆ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೆ ನಾನು. ಇವಾಗ ಇದನ್ನು ಸೋಸ್ಕೊಂಡ್ಬಿಡೋಣ. ಒಂದು ಅರಿವಿ ತೊಗೊಂಡ್ಬಿಟ್ಟು ಈ ಥರ ನೋಡಿ ರಸನ ಹಿಂಗೆ ಹಿಂಡ್ಕೋಬೇಕಾಗತ್ತೆ. ಸ್ವಲ್ಪ ಸಣ್ಣಗೆ ಬಿಸಿಲಿತ್ತು, 4:15 ಬಿಸಿಲು. ಆವಾಗ ನಾನು ಮಾಡ್ತಾಯಿದ್ದೆ ನಾನು ಸೋಪ್ನ. ನನಗೆ ತುಂಬ ಖುಷಿ ಆಗ್ತಿತ್ತು ಮನೆಯಲ್ಲೇ ಸೋಪ್ ಮಾಡ್ತಾಯಿದ್ದೀನಿ ಅಂತ. ಇದನ್ನು ಪ್ರಾಡಕ್ಟ್ ಮಾರಬೇಕು ಅಂತಾನೆ ಇದ್ದೀನಿ. ಬೆಳಗ್ಗೆ ಯಾವ ರೀತಿ ಸ್ವಲ್ಪ ಮಾಡಿ ಶಾರ್ಟ್ ವಿಡಿಯೋದಲ್ಲಿ ನಂಬರ್ ಕೊಡ್ತೀನಿ, ಬೇಕಾದವರು ಈ ಸೋಪ್ನ ಆರ್ಡ್ರ್ ಮಾಡ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸಿಕಮ್ಮು ಮತ್ತು ಸೋಪ್ ಬೇಸ್ನ ಅರ್ಧ ಅಷ್ಟೇ ತೊಗೊತಾ ಇದ್ದೀನಿ. ಯಾಕಂದರೆ ಜೆಲ್ಲು ಮತ್ತು ನೀಮು ಸ್ವಲ್ಪ ಇರೋದ್ರಿಂದ ಜಾಸ್ತಿ ಮಾಡಿದರೆ ಜಾಸ್ತಿಯಿಂದ ನಾನು ಸ್ವಲ್ಪನೇ ಮಾಡಬೇಕು ಅಂತ ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಾಕು ತುಂಬ ಹರ್ತಿತ್ತು, ಹೀಗಾಗಿ ಸ್ವಲ್ಪ ಕೈಗೆ ಹಾಕ್ಕೊಂಡು ರಗ್ತಾನೆ ಬಂದುಬಿಡ್ತು. ಮತ್ತು ಏನು ಮಾಡೋಕ್ಕಾಗಲ್ಲ, ಮಾಡೋ ಟೈಮಲ್ಲಿ ಹಿಂಗಾಗೋದು ಸಹಜ ಅಂತ ಈ ಥರ ಮಾಡ್ತಾಯಿದ್ದೆ. ಸೋಪ್ ಬೇಸ್ ಅಂತೂ ತುಂಬ ಕಾಸ್ಟ್ಲಿ ಅಂತೇನೋ ಅನ್ನಿಸ್ತು ನನಗೆ. ಕಡಿಮೆ ರೇಟಿಗೇನೋ ಸಿಗುತ್ತೆ ಅಂತ ಮಾಡಿದೆ. ಹೊರಗಡೆ ತೊಗೊಂಡ್ರೆ ಎಷ್ಟು ಅಂತ ಗೊತ್ತಿಲ್ಲ. ನಾನು ಮೀಶೋದಲ್ಲಿ ತರಿಸಿದ ವಿಡಿಯೋ ಹಾಕಿದ್ದೀನಿ, ನೋಡಿ ಬೇಕಾದರೆ ಯಾವ ರೀತಿ ಆಗುತ್ತೆ ಅಂತ, ಎಷ್ಟು ರೇಟು ಅಂತ ಹಾಕಿದ್ದೀನಿ. ಇದು ಇವಾಗಲೂ ಹೇಳ್ತಾಯಿದ್ದೀನಿ, 120 ರೂಪಾಯಿಗೆ 1 kg ಅಷ್ಟು ಬರುತ್ತೆ. ಬಿಸಿನೀರು ಇಟ್ಟಿದ್ದೀನಿ. ಗ್ಯಾಸು ಕಾಯೋಕ್ಕೆ ಬಿಸಿನೀರಲ್ಲಿ ಈ ಸೋಪ್ ಬೇಸ್ನ ಕರಗಿಸ್ಬೇಕು, ಯಾವುದೇ ನೀರು ಹಾಕೋ ಹಾಗಿಲ್ಲ. ಇವಾಗ ನೋಡಿ ಸೋಪ್ ಬೇಸು ಒಂದು 5ರಿಂದ 10 ನಿಮಿಷ ಸೋಪ್ ಬೇಸ್ ಕಾಯೋಕ್ಕೆ ಟೈಮ್ ಬೇಕು. ಇದು ಡೈರೆಕ್ಟಾಗಿ ಇಡಕ್ಕೆ ಹೋಗಬೇಡಿ ಗ್ಯಾಸಿನ ಮೇಲೆ. ಬಿಸಿನೀರು ಹೋಗೋದಲ್ಲಿ ಸೋಪ್ ಬೇಸ್ ಕರಗಬೇಕಾಗುತ್ತೆ. ನೋಡಿ ಈ ರೀತಿ ಬೇಗ ಸೋಪ್ ಬೇಸು ಕರಗಲ್ಲ, ಆದರೂ ವೇಟ್ ಮಾಡಬೇಕು ನಾವು. ನಾನು ಸೋಪ್ ಬೇಸ್ ಕಾಯೋಕ್ಕೆ ತುಂಬ ವೇಟ್ ಮಾಡಿದೆ, ಹೀಗಾಗಿ ಸೋಪ್ ಬೇಸು ಸ್ವಲ್ಪದಾಗಿ ಕರಗ್ತಾ ಬಂತು. ಇವಾಗ ನಾವು ರುಬ್ಕೊಂಡಿರೋದು ನೋಡಿ ಸೋಪ್ ಬೇಸ್ ಕರಗೇ ಹೋಯಿತು. ಇನ್ನೆರಡು ಇದೆ ನೋಡಿ ಇಲ್ಲಿ ಯಾವ ರೀತಿ ಇದೆ. ನನಗೆ ಗ್ಯಾಸು ಎಲ್ಲಿ ನಿಂತ್ಕೊಂಡು ಮಾಡೋದು, ಕಾಲೆಲ್ಲ ನೋವು ಬರುತ್ತೆ ಅಂತ ಆರಾಮಾಗಿ ಕೂತ್ಕೊಂಡು ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕಲ್ಲ, ಕೂತ್ಕೊಂಡು ಮಾಡ್ಕೊಳ್ತಾ ಇದ್ದೆ. ನೋಡಿ ಇವಾಗ ಸೋಪ್ ಬೇಸ್ ಕರಗೇ ಹೋಯಿತು. ವಿಟಮಿನ್ ಇ ಕ್ಯಾಪ್ಸಿಕಮ್ ಮೊದಲೇ ಈ ಥರ ತೆಗೆದಿಟ್ಕೊಂಡಿದ್ದೆ. ಇವಾಗ ಅಲೋವೆರಾ ಜೆಲ್ಲು, ನಿಮ್ಮದು ನೀರು ಸೋಸ್ಕೊಂಡಿದ್ದು ಹಾಕೊಂಬಿಡೋಣ. ವಿಟಮಿನ್ ಇ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಸ್ಕಿನ್ಗೆ ತುಂಬ ಒಳ್ಳೆಯದು. ನಿಮಗೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಹೋಗುತ್ತೆ ನೀಮಿಂದ. ಸ್ಕಿನ್ ಮಾತ್ರ ತುಂಬ ಒಳ್ಳೆಯದು. ಈ ಒರ್ಜಿನಲ್ ಸೋಪ್ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಒಳ್ಳೆಯದು. ಕೆಮಿಕಲ್ಸ್ ಇರಲ್ಲ. ಈ ಚಳಿಗಾಲಕ್ಕಂತೂ
ಈ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಸ್ಕಿನ್ಗೆ. ನಾವು ಮನೆಯಲ್ಲೇ ಈ ರೀತಿ ಸೋಪ್ ಮಾಡಿಕೊಂಡ್ರೆ ನಿಮಗೂ ಏನಾದರೂ ಬೇಕಾದ್ರೆ ಆರ್ಡ್ರ್ ಕೊಡಿ. ನಾನು ಶಾರ್ಟ್ ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡ್ತೀನಿ. ಆರ್ಡ್ರ್ ಬೇಕಾದರೆ ಆರ್ಡ್ರ್ ಕೊಡಿ, ನಾನು ನಿಮ್ಮ ಮನೆಗೆ ತಲುಪಿಸ್ತೀನಿ ಈ ಸೋಪ್ ಬೇಸ್ನ. ಇವಾಗೆಲ್ಲ ನೀಮು ಅದೆಲ್ಲ ಕರಗ್ತು ಒಂದು 3-4 ಬಾಟ್ಲು ಇಟ್ಕೊಂಡಿದ್ದೆ. ಅಷ್ಟೊಂದು ಆಗುತ್ತಾ ಇಲ್ಲೋ ಅಂತ ಸಣ್ಣದಾಗಿ ಸೋಪ್ ಮಾಡ್ಕೊಳ್ಳೋಣ ಅಂತ ಬಾಟ್ಲು ಸಣ್ಣವಾಗಿ ಇಟ್ಕೊಂಡಿದ್ದೆ ನಾನು. ಈ ರೀತಿ ಬಟ್ಲಕ್ಕೆ ಸುಡದೆ ಹಾಕ್ಕೊಳ್ಳೋಣ. ಅದೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ತೊಗೊಂಬರ್ತಾರೆ ಅವರೆಲ್ಲ. ನಾನು ತೊಗೊಂಬಂದಿದ್ದಿಲ್ಲ, ಇನ್ನೂ ಮನೆಯಲ್ಲೇ ಇದನ್ನು ಮೊದಲು ಮಾಡೋಣ, ಆಮೇಲೆ ಟ್ರೈ ಮಾಡಿ ಆಮೇಲೆ ಸೋಪು ತೊಗೊಂಬಂದು ಟ್ರೈ ಮಾಡೋಣ ಅಂತ. ನೋಡೋಣ ಇದು ಯಾವ ರೀತಿ ಆಗುತ್ತೆ. 1 ಅವರ್ ಮಾತ್ರ ಬಿಡಬೇಕು, 1 ತಾಸು ಬಿಡದೇ ಬೇಗ ಏನಾದರೂ ತೊಗೊಂಡ್ರೆ ಅಂದರೆ ಸರಿಯಾಗಿ ಬರೋಲ್ಲ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ, ಇವಾಗ ಗಟ್ಟಿ ಆಗಿದೆ. ಇದನ್ನು ವಾವ್, ಸೋಪ್ ಬಂತು ನೋಡಿ, ಯಾವ ರೀತಿ ಬರ್ತಾಯಿದೆ ಸೋಪು. ಗ್ರೀನ್ ಕಲರ್ ಆಗಿ ಒರಿಜಿನಲ್ ಸೋಪು ಯಾರಿಗೆ ಬೇಕು ಹೇಳಿ, ನಾನು ನಿಮಗೆ ನಿಮ್ಮ ಮನೆಗೆ ತಲುಪಿಸ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.